ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಸಾಕು. ಒಂದು ಚಾಪ್ಟರ್ ಅರ್ಥ ಆದ್ಮೇಲೆ ನೀವು ಬೇಗ ಟೆಕ್ಸ್ಟ್ ಬುಕ್ ಒಂದ್ಸತಿ ಓದ್ ನೋಡಿ, ಬೇರೆ ಸ್ಟೇಟ್ಮೆಂಟ್ಸ್ ಕಾಣಿಸುತ್ತೆ ಯಾವ ತರ ನರ್ವಸ್ ಆಗಿರೋದು ತೋರಿಸೋದಕ್ಕೆ. ಫಾರ್ ಎಕ್ಸಾಂಪಲ್ ನೀವೇ ಯೋಚನೆ ಮಾಡಿ, ನೀವು ನರ್ವಸ್ ಆದ್ರೆ ಏನ್ ಮಾಡ್ತೀರಾ? ನೀವು ನರ್ವಸ್ ಆದ್ರೆ ನೀವು 150 ಹೊಡೆದ್ರು, ಇವರು ಕೂಡ ಈಗ 150 ಹೊಡೆದ್ಬಿಟ್ಟಿದ್ದಾರೆ. ಸ್ಕೋರು ಅವನ ಜೊತೆಗೆ ಅವನು ಬಾಯಿ ರನ್ನರ್ ಇಟ್ಕೊಂಡಿರ್ತಾನೆ, ಬಾಯಿ ರನ್ನರು. ಓಕೆನಾ? ಈ ಸ್ವಿಂಗ್ಸ್ ವೈಡ್. So hello Makla, I hope all of you doing good. Welcome back to one short video of the chapter the village cricket match. ತುಂಬಾನೇ ಫನಿ ಇದು, ಫನಿ ಕ್ಲಾಸ್ ಇದು, ರೈಟ್? ಫನಿ ಚಾಪ್ಟರ್ ಇದು, ರೈಟ್? ಸೊ ಐ ಹೋಪ್ ನೀವೆಲ್ಲರೂ ಕೂಡ ಎಂಜಾಯ್ ಮಾಡ್ತೀರಾ. ಟ್ರಸ್ಟ್ ಮೀ, ತುಂಬಾ ಸ್ಟೂಡೆಂಟ್ಸ್ ಅಂತಾರೆ ನನಗೆ, ಸರ್ ನಾನು ಇದನ್ನ ಬುಕ್ಕಲ್ಲಿ ಓದಿದೆ ನಂಗೆ ಅರ್ಥನೇ ಆಗಿಲ್ಲ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂತ ನಿಮಗೆ, ಐ ಹ್ಯಾವ್ ಗಾಟ್ ಶಾರ್ಟ್ ಸಮ್ಮರೀಸು. ಈ ಫುಲ್ ಚಾಪ್ಟರ್ ನಾನು ಶಾರ್ಟ್ ಸಮ್ಮರಿ ಆಗಿ ನಿಮ್ಗೆ ಕೊಡ್ತಾ ಇರ್ತೀನಿ. ಸೊ ನೀವು ಅರ್ಥ ಮಾಡ್ಕೋತೀರಿ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಸಾಕು. ಒಂದು ಚಾಪ್ಟರ್ ಅರ್ಥ ಆದ್ಮೇಲೆ ನೀವು ಬೇಗ ಟೆಕ್ಸ್ಟ್ ಬುಕ್ ಒಂದ್ಸತಿ ಓದ್ ನೋಡಿ, ಈಸಿಯಾಗಿ ನಾವು ಇನ್ನ ಕ್ಲಾರಿಟಿ ಬರುತ್ತೆ ನಿಮಗೆ. ಓಕೆನಾ? ನಾವು ಸ್ಟೂಡೆಂಟ್ಸ್, ಒಂದು ಕ್ರಿಕೆಟ್ ಮ್ಯಾಚ್ ಆಬ್ವಿಯಸ್ಲಿ ಇದು. ದಿಸ್ ಕ್ರಿಕೆಟ್ ಮ್ಯಾಚ್ ಇಸ್ ಬಿಟ್ವೀನ್ ಅ ವಿಲೇಜರ್ಸ್ ಆಫ್ ಫಾರ್ಡೆಡನ್ ಮತ್ತೆ ಒಂದು ಬ್ರಿಟಿಷ್ ಪಬ್ಲಿಷರ್ ಕಡೆಯಿಂದ ಬಂದಿರುತ್ತೆ. ದೇ ಆರ್ ಕಾಲ್ಡ್ ಇನ್ವೇಡರ್ಸ್. ಸೊ ಒಂದು ಇನ್ವೇಡರ್ಸ್, ಒಂದು ವಾರಿಯರ್ಸ್ ಆಫ್ ಫೋರ್ಡೆಡನ್ ಇದಾರಲ್ಲ, ಅಲ್ಲಿ ಎಲ್ಲ ವಿಲೇಜರ್ಸ್ ಆಡ್ತಾ ಇರ್ತಾರೆ ಕ್ರಿಕೆಟ್. ಇಲ್ಲಿ ಕಡೆಯಿಂದ ಬೇರೆ ಸಿಟಿ ಕಡೆಯಿಂದ ಬಂದಿರ್ತಾರೆ ಬೇರೆಯವರು. ಓಕೆನಾ? ಸೊ ವಿಲೇಜರ್ಸ್ ಮತ್ತೆ ಒಂದು ಸಿಟಿ ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ ಈಗ. ಓಕೆನಾ? ನಾವು ಫಸ್ಟ್ ಪ್ಯಾರಾ ಏನ್ ಸ್ಟೂಡೆಂಟ್ಸ್, ದ ಟೆನ್ಸ್ ಅಟ್ಮಾಸ್ಫಿಯರ್ ಆಫ್ ದ ಮ್ಯಾಚ್. ಈ ಮ್ಯಾಚ್ ನಡಿಬೇಕಾದ್ರೆ ಎಲ್ಲ ಫುಲ್ ಟೆನ್ಷನ್ ಅವರೇ, ಯಾಕಂದ್ರೆ ಅಷ್ಟು ಇಂಪಾರ್ಟೆಂಟ್ ಮ್ಯಾಚ್ ಇದು. ಓಕೆನಾ? ದ ಸ್ಟೋರಿ ಬಿಗಿನ್ಸ್ ವಿತ್ ಅ ಹೈಲಿ ಡ್ರಾಮ್ಯಾಟಿಕ್ ಅಂಡ್ ಹ್ಯೂಮರಸ್ ಡಿಸ್ಕ್ರಿಪ್ಷನ್ ಆಫ್ ದ ವಿಲೇಜ್ ಮ್ಯಾಚ್. ಸೊ ಫಸ್ಟ್ ಪ್ಯಾರಲ್ಲಿ ನೋಡ್ಕೋಬಹುದು, ಫಸ್ಟ್ ಪ್ಯಾರಲ್ಲೇ ಈ ವಿಲೇಜ್ ಕ್ರಿಕೆಟ್ ಮ್ಯಾಚ್ ಒಂದು ಟೆನ್ಸ್ ನಡೀತಾ ಇರುತ್ತೆ ಫುಲ್. ಎಲ್ಲರೂ ಕೂಡ ಫುಲ್ ಟೆನ್ಷನ್ ಅವರೇ, ಬ್ಯಾಟ್ಸ್ಮನ್ ಬೌಲರ್ಸ್ ಫುಲ್ ಟೆನ್ಷನ್ ಎಲ್ಲರೂ ಕೂಡ. ನೋಡಿ, ದ ಅಟ್ಮಾಸ್ಫಿಯರ್ ಇಸ್ ಟೆನ್ಸ್ ಆಸ್ ದ ಫೀಲ್ಡರ್ಸ್ ಕ್ರೌಡ್. ಯಾರೀಗ? ಬೌಲಿಂಗ್ ಟೀಮ್ಗೆ ಮಾಡ್ತವ್ರೆ, ಬೌಲಿಂಗ್ ಟೀಮ್ ಬಗ್ಗೆ, ಸರ್ನಾ? ಇನ್ವೇಡರ್ಸ್, ಸರ್ನಾ? ದ ಫೀಲ್ಡರ್ಸ್ ಕ್ರೌಡ್ ಅರೌಂಡ್ ದ ಬ್ಯಾಟ್ಸ್ಮನ್. ಏನು ಇವರೆಲ್ಲ ಫೀಲ್ಡರ್ಸ್? ಲಿವಿಂಗ್ಸ್ಟನ್, ಪೊಲಾಕ್, ಸೌತ್ಕಾಟ್ ಮತ್ತೆ ಹಾಡ್ಜ್, ರೈಟ್? ಹಾಡ್ಜ್ ಇವನು ಕ್ಯಾಪ್ಟನ್. ಓಕೆ, ಅಂಡ್ ದ ಮೇಜರ್ ಆಲ್ ಬಿಹೇವ್ ಇನ್ ಎಕ್ಸಾಜರೇಟೆಡ್ ಫನಿ ವೇಸ್ ಶೋಯಿಂಗ್ ಎಕ್ಸೈಟ್ಮೆಂಟ್ ಅಂಡ್ ನರ್ವಸ್ನೆಸ್. ಸೊ ಇವರೆಲ್ಲರೂ ಕೂಡ ಫುಲ್ ನರ್ವಸ್ ಆಗಿದ್ದಾರೆ. ಇಲ್ಲಿ ನಿಮ್ಗೆ ಬೇರೆ ಸ್ಟೇಟ್ಮೆಂಟ್ಸ್ ಕಾಣಿಸುತ್ತೆ ಯಾವ ತರ ನರ್ವಸ್ ಆಗಿರೋದು ತೋರಿಸೋದಕ್ಕೆ. ಫಾರ್ ಎಕ್ಸಾಂಪಲ್ ನೀವೇ ಯೋಚನೆ ಮಾಡಿ, ನೀವು ನರ್ವಸ್ ಆದ್ರೆ ಏನ್ ಮಾಡ್ತೀರಾ? ನೀವು ನರ್ವಸ್ ಆದ್ರೆ ನೀವು ಕೈ ತರ ಮಾಡ್ತಾ ಏನಾಯ್ತು, ಏನು ಆಗ್ತಿದೆ, ಇಲ್ಲಾಂದ್ರೆ ಕಟ್ ಮಾಡ್ಕೊಡ್ತಿದ್ದೀರಾ, ನೇಲ್ಸ್ ಕಟ್ ಮಾಡ್ಕೋತಾ ಇರ್ತೀರಾ, ಇಲ್ಲಾಂದ್ರೆ ಜೋರಾಗಿ ಕಾಲ್ನ ಬಡಿತಾ ಇರ್ತೀರಾ ನರ್ವಸ್ ಆದ್ರೆ. ಆ ತರನ ಇವರೆಲ್ಲಾ ಫೀಲ್ಡರ್ಸ್ ಕೂಡ ಏನಾಗಿದ್ದಾರೆ, ನರ್ವಸ್ ಆಗ್ಬಿಟ್ಟಿದ್ದಾರೆ ಈಗ. ನೋಡಿ, ಫಾರ್ ಎಕ್ಸಾಂಪಲ್ ಬ್ಯಾಲೆನ್ಸಿಂಗ್ ಆನ್ ಟೋಸ್, ಈ ತರ ಫುಲ್ ನರ್ವಸ್ ಆಗಿರ್ಬೇಕಾದ್ರೆ. ಚೂವಿಂಗ್ ಗ್ರಾಸ್, ಒಬ್ಬನು ಗ್ರಾಸ್ ತಿಂತವನೊಬ್ಬನು. ಆರ್ ಕಾಮಿಕಲಿ ಡಿಸ್ಕ್ರೈಬ್ಸ್ ಆಸ್ ಇಫ್ ದ ಪ್ಲೇಯರ್ಸ್ ಆರ್ ಫೇಸಿಂಗ್ ಲೈಫ್ ಅಂಡ್ ಡೆತ್ ಸಿಚುವೇಶನ್. ಆ ತರ ತೋರಿಸ್ತಿದ್ದಾರೆ. ಸೊ ಅರ್ಥ ಏನು? ಮ್ಯಾಚ್ ನಡೀತಾ ಇದೆ, ಫೀಲ್ಡರ್ಸ್ ಫುಲ್ ಟೆನ್ಷನ್ ಆಗ್ಬಿಟ್ಟಿದ್ದಾರೆ, ಸ್ಟಾರ್ಟ್ ಮಾಡ್ತಾರೆ ಈಗ ನೋಡಿ ಸ್ಟೂಡೆಂಟ್ಸ್, ಈಗ ನಿಮ್ಗೆ ಇಲ್ಲಿ ಬೇರೆ मीनिंग्स ಕೊಟ್ಟಿದ್ದೀನಿ. ಸೊ ಓದ್ಕೊಳ್ಳಿ ಇದನ್ನ ಕೂಡ. ನೋಡಿ, ಈ ತರ ಎಲ್ಲರೂ ಟೆನ್ಷನ್. ನೋಡಿ, ನಮ್ಮ ಪಾಲಕ್ ಇವ್ರು ಬ್ಯಾಟ್ಸ್ಮನ್ ಅರೌಂಡ್ ಎಲ್ಲರೂ ಟೆನ್ಷನ್ ಇಟ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ ಕೂಡ ಈಗ ವಿಲೇಜ್ ಮ್ಯಾಚ್ ಅಲ್ಲಿ. ನಾವು ದ ಬ್ಯಾಟ್ಸ್ಮನ್ ಡಿಫೆಂಡೆಡ್ ಸ್ಟಬನ್ಲಿ. ಅವರು ಬ್ಯಾಟ್ಸ್ಮನ್ ಗೊತ್ತಾ, ಫುಲ್ ಚಿಲ್ ಅಲ್ಲ, ಅವ್ರೆ ಆರಾಮಾಗಿ ನಮ್ಮ ರಾಹುಲ್ ದ್ರಾವಿಡ್ ತರ ಒಂದೊಂದೇ ರನ್ನು. ಈ 6-4 ಹೊಡೆಯೋದು ಬೇಡ ನಮ್ಗೆ, ಯಾಕಂದ್ರೆ ಇಲ್ಲಿ ಮೇನ್ ಬ್ಯಾಟ್ಸ್ಮನ್ ಸದ್ಯಕ್ಕೆ ಇಬ್ಬರಿದ್ದಾರೆ. ಒಬ್ನು ಸೆಕ್ಸ್ಟನ್ ಅಂದ್ರೆ ಒಂದು ಚರ್ಚಲ್ಲಿ ಕೆಲಸ ಮಾಡೋನು, ಇನ್ನೊಬ್ನು ಪೋಸ್ಟ್ ಮ್ಯಾನು. ಸೊ ಇವರಿಬ್ರು ಕೂಡ ಸೇಫ್ ಆಗಿ ಒಂದೊಂದೇ ರನ್ ಮಾಡ್ತವ್ರೆ. ಓಕೆನಾ? ನಾವು ಅಸ್ನಿಕ್ ಅಂತ ಗೊತ್ತಲ್ಲ, ಟಚ್ ಆಗಿ ಹೋಗೋದು, ಲೆಗ್ ಬೈ ಅಂಡ್ ಸೆವೆರಲ್ ಮಿಸ್ ಹಿಟ್ ಕ್ರಿಯೇಟ್ ಕಿಯಾಸ್. ಸೊ ನಿಮ್ಗೆ ಗೊತ್ತು, ಮಿಸ್ ಹಿಟ್ ಗೊತ್ತು, ಯಾರೋ ಬಾಲ್ ಎಸ್ತರು ಹೋಗ್ಬಿಡ್ತಿಲ್ಲೋ, ಬೈ ರನ್ ಆಗೋಯ್ತು, ಬೈಸ್ ಆಗೋಯ್ತು. ಓಕೆನಾ? Create chaos. The fielders run around the widely, too cautious and confused to take any risk. A dramatic but unnecessary run-out attempts end with the overthrow. So, ನೋಡಿ, ಟೆನ್ಷನ್ ಆದಾಗ ಮಾತ್ರ ಇದೆಲ್ಲ ಆಗೋದು. ಓವರ್ ಥ್ರೋ ಆಗ್ಬಿಡೋದು, ಬಾಲ್ ಆ ಕಡೆ ಹೋಗ್ಬಿಡುತ್ತೆ, ಎಕ್ಸ್ಟ್ರಾ ರನ್ಔಟ್ ಮಾಡಿ ಟ್ರೈ ಮಾಡ್ತವ್ರೆ, ಆಗ್ತಲ್ಲ ಏನು ಒಟ್ಟಿನಲ್ಲಿ. ಸೊ ಫೀಲ್ಡರ್ಸ್ ಫುಲ್ ಟೆನ್ಷನ್ ಅಲ್ಲ ಅವ್ರೀಗ. ಓಕೆನಾ? This section shows how even the small village match can become over serious, filled with panic, excitement ಮತ್ತೆ silly mistakes. ಇದೆಲ್ಲ ಕೂಡ ಆಗ್ತಾ ಇದೆ ನಿಮ್ಮ ಸೆಕೆಂಡ್ ಸ್ಟೇಟ್ಮೆಂಟ್ ಅಲ್ಲಿ. ನಾವು ಸ್ಟೂಡೆಂಟ್ ನೆಕ್ಸ್ಟ್ ನೋಡಿ, ಈ ತರ ಎಲ್ಲಾರು ಜಂಪ್ ಮಾಡ್ತವ್ರೆ, ಏನೊಂದು ಮಾಡ್ತವ್ರೆ, ಔಟ್ ಕೇಳ್ತವ್ರೆ, ಬಾಲ್ ಓವರ್ ಥ್ರೋ ಮಾಡ್ತವ್ರೆ, ಈ ತರ ಆಗ್ತಿದೆ ಇಲ್ಲಿಗ. ಓಕೆನಾ? ನಾವು ಡ್ರಾಮಾ ಇನ್ಕ್ರೀಸ್ ಆಯ್ತು ಈಗ. ಏನಪ್ಪಾ? ದ ಟೆನ್ಷನ್ ರೈಸಸ್ ಆಸ್ ದ ಸ್ಕೋರ್ ಬಿಕೇಮ್ ಲೆವೆಲ್ ಅಂಡ್ ಓನ್ಲಿ 2 ವಿಕೆಟ್ಸ್ ರಿಮೇನ್. ಸೊ ಏನಾಗಿದೆ ಈಗ, ಲೆಟ್ಸ್ ಸೇ ಫಸ್ಟ್ ಬ್ಯಾಟಿಂಗ್ ಮಾಡಿದಾಗ ಅವರು ಒಂದು 150 ಹೊಡೆದ್ರು, ಇವರು ಕೂಡ ಈಗ 150 ಹೊಡೆದ್ಬಿಟ್ಟಿದ್ದಾರೆ. ಸ್ಕೋರು ಈಕ್ವಲ್. ಈಗ ನೋಡಿ, ಯೋಚನೆ ಮಾಡಿ, ಸ್ಕೋರ್ ಈಕ್ವಲ್, ಬ್ಯಾಟ್ಸ್ಮನ್ ಅಲ್ಲಿ ಟೇಲೆಂಡರ್ಸ್ ಬ್ಯಾಟಿಂಗ್ ಮಾಡ್ತವ್ರೆ. ಓಕೆನಾ? ಸ್ಕೋರ್ ಈಕ್ವಲ್ ಆಗ್ಬಿಟ್ಟಿದೆ ಈಗ. ಓಕೆನಾ? ಬ್ಯಾಟ್ಸ್ಮನ್ಸು 2 ವಿಕೆಟ್ ಇದೆ ಆಡ್ತವ್ರೆ. ನೋಡಿ ಏನಾಗ್ತೀವಿ. ಎಲ್ಡರ್ಲಿ ವಿಲೇಜರ್ಸ್ ಗ್ಯಾಫರ್ಸ್ ವಾಚ್ ಈಗರ್ಲಿ. ವಿಲೇಜ್ ಇರ್ತಾರಲ್ಲ ಬೇರೆಯವರು, ಅವರೆಲ್ಲ ವಯಸ್ಸಾಗಿರೋರು, ಅವರೆಲ್ಲ ಚೆನ್ನಾಗಿ ಕುಡಿದ್ಬಿಟ್ಟು ಕುತ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ ನೋಡೋದಕ್ಕೆ ಮ್ಯಾಚ್ನ. ಓಕೆನಾ?
ದ ಮೇಜರ್ ಬಾಲ್ ದ ಮೇಜರ್ ಬೌಲ್ಸ್ ಆರ್ ಡೇಂಜರಸ್ ಬಾಲ್. ದ ಸೆಕ್ಸ್ಟನ್ ಅವನೇ ಅವನು ಯಾರು ಬ್ಯಾಟ್ಸ್ಮನ್ ಹಿಟ್ಸ್ ಇಟ್ ಹಾರ್ಡ್ ಬಟ್ ಆಕ್ಸಿಡೆಂಟ್ಲಿ ಸ್ಟ್ರೈಕ್ಸ್ ಬೂನ್ ಇನ್ ದ ಸ್ಟಮಕ್. ಬೂನ್ ಇನ್ನೊಬ್ರು ಫೀಲ್ಡರು ನೋಡಿ, ಯೋಚನೆ ಮಾಡಿ, ಈ ತರ ನಿಂತ ನಮ್ಮ ಫೀಲ್ಡರ್ ನಿಂತಾನೆ, ಒಬ್ಬನೇನ್ ಮಾಡ್ದ ಸೆಕ್ಸ್ಟನ್ ಮಾಡ್ದ, ಸೆಕ್ಸ್ಟನ್ ಬಾಲ್ ಇಲ್ಲಿಗೆ ಬರ್ತಿರ್ಬೇಕಾದ್ರೆ ಜೋರ ಹೊಡೆದವನೆ, ಹೊಡೆದ ತಕ್ಷಣ ಬಾಲ್ ಈಗ ಫಾಸ್ಟ್ ಆಗಿ ಹೋಗ್ಬಿಟ್ಟು ಬೂನ್ ಹೊಟ್ಟೆ ಬಿದ್ಬಿಡ್ತು ಚೆನ್ನಾಗಿ. ಅವ್ನು ಬೂನ್ ಏನ್ ಮಾಡ್ದ, ಅಯ್ಯೋ ಹೊಟ್ಟೆ ಬಿದ್ಬಿಡ್ತಲ್ಲ ಅಂತ ಹಿಂಗ್ ಕುತ್ಕೊಂಡ್ಬಿಟ್ಟ. ಹೊಟ್ಟೆಗೆ ಬಿತ್ತಲ್ಲ ಬಾಲು, ಹೊಟ್ಟೆ ಬಿದ್ಬಿಟ್ಟು ಅವ್ನ ಕೈಗೆ ಬಂದ್ಬಿಡ್ತು. ಯೋಚನೆ ಮಾಡಿ, ಸೆಕ್ಸ್ಟನ್ ಜೋರ ಹೊಡೆದ, ಬಾಲ್ ಆಡ್ಕೊಂಡು ಹೋಯ್ತು, ಆಡ್ತಾ ಬೂನ್ ಹೊಟ್ಟೆ ಬಿದ್ಬಿಡ್ತು. ಹಂಗೆ ಫೀಲ್ಡಿಂಗ್ ಮಾಡ್ಬೇಕಾದ್ರೆ ಹೊಟ್ಟೆ ಜೋರ ಬಿದ್ಬಿಟ್ಟು ಅವ್ನ ಕೈಯಲ್ಲಿ ಬಂದ್ಬಿಡ್ತು. ಸರಿನಾ? ಆ ತರ ಸೆಕ್ಸ್ಟನ್ಗೆ ಔಟ್ ಆಗ್ಬಿಟ್ಟ ನೋಡಿ ಇಲ್ಲಿ. ಬಟ್ ಆಕ್ಸಿಡೆಂಟ್ಲಿ ಸ್ಟ್ರೈಕ್ಸ್ ಬೂನ್ ಇನ್ ದ ಸ್ಟಮಕ್, ಲೆಡ್ ಟು ಅ ಡ್ರಾಮ್ಯಾಟಿಕ್ ಅಂಡ್ ಫನಿ ಕೊಲಾಪ್ಸ್. ಬೂನ್ ಆಂಗ್ಲಿ ಮಸಾಜಸ್ ಹಿಮ್ಸೆಲ್ಫ್. ನೋಡಿ, ಆಬ್ವಿಯಸ್ಲಿ ಹೊಟ್ಟೆ ಬಿದ್ಬಿಡ್ತಲ್ಲ ಅಂತ, ಬಟ್ ಕ್ಯಾಚ್ ಇಟ್ಬಿಡ್ತಾನೆ. ಸರಿನಾ? ವೈಲ್ ದ ಕ್ರೌಡ್ ಚಿಯರ್ಸ್ ದ ಆಕ್ಸಿಡೆಂಟಲ್ ಕ್ಯಾಚ್. ಸೊ ಆಕ್ಸಿಡೆಂಟ್ ಆಗಿ ಈಗ ಮಾಡ್ಬಿಟ್ಟಿದ್ದಾನೆ. ಸೆಕ್ಸ್ಟನ್ ಯಾರು? ಚರ್ಚ್ ಕೇರ್ ಟೇಕರು. ಸರಿನಾ? ನಾವು ಸ್ಟೂಡೆಂಟ್ಸ್ ನಾವು ನೋಡಿ, ಈ ತರ ಹೊಟ್ಟೆಗೆ ಬಿದ್ದು ಕ್ಯಾಚ್ ಹಿಡಿದ್ಬಿಟ್ಟ ಅವನು. ಬೇರೆಲ್ಲರೂ ಔಟ್. ಇಲ್ಲೆಲ್ಲ ವಿಲೇಜರ್ಸ್ ಎಲ್ಲ ನೋಡ್ತಾ ಇದ್ದಾರೆ. ಸರಿನಾ? ನಾವು ಸ್ಟೂಡೆಂಟ್ಸ್ ನಾವು ಡೊನಾಲ್ಡ್ ಇನ್ನೊಬ್ಬನು ಫೀಲ್ಡರು ಕಂಗ್ರಾಚುಲೇಟ್ಸ್ ಬೂನ್ ಶೈಶ್ಲಿ, ಬಟ್ ಬೂನ್ ಸ್ಕೋಲ್ಸ್ ಹಿಮ್ ಆಫ್ ಕ್ಯಾಚಿಂಗ್ ದ ಬಾಲ್ ಅನ್ನೋಯಿಂಗ್ಲಿ. ಸರಿನಾ? ಡೊನಾಲ್ಡ್ ಸಜೆಸ್ಟ್ ಇಟ್ ಮೇ ಸೇವ್ ದ ಟೀಮ್, ಬಟ್ ಬೂನ್ ಆಂಗ್ಲಿ ಸೇಸ್ ಬ್ಲಾಸ್ಟ್ ದ ಸೈಡ್. Okay, this section highlights the humor in Boone's frustration and Donald's innocence. ಡೊನಾಲ್ಡ್ ಗೊತ್ತಲ್ಲ, ಒಳ್ಳೆ ಮಾಡಿದ್ಯಾ, ಚೆನ್ನಾಗಿ ಮಾಡಿದ್ಯಾ ಟೀಮ್ಗೋಸ್ಕರ ಅಂತ. ಈ ತರ ಬೂನ್ ಬಂದು ಹೇಳ್ತಾವನೆ, ಬೂನ್ ಬಿದೋಗಿದ್ದಾನೆ, ಡೊನಾಲ್ಡ್ ಬಂದು ಹೇಳ್ತಾನೆ, ನೋಡು ಟೀಮ್ ಒಳಗೆ ನೀನು ಕ್ಯಾಚ್ ಹಿಡಿದು ಬಿಡಿದ್ಯಾ, ಒಳ್ಳೇದಾಗ್ಬಿಡ್ತು ಟೀಮ್ಗೆ ಅಂತ ಹೇಳ್ತಾವನೆ. ಓಕೆನಾ? ಆಮೇಲೆ ಸ್ಟೂಡೆಂಟ್ಸ್ ವಿತ್ ಸ್ಕೋರ್ ಲೆವೆಲ್, ಸ್ಕೋರ್ ಇನ್ನ ಅಷ್ಟೇ ಇದೆ, ಇಬ್ರು ಸ್ಕೋರ್ ಲೆವೆಲ್ ಆಗಿದೆ, 150 ಹೊಡೆದವ್ರೆ. ಗೇಮ್ ಟೈ ಆಗಿದೆ ಇನ್ನ. ಸರಿನಾ? ಗೇಮ್ ಟೈ ಆಗಿದೆ, ಬರೀ ಒಂದೇ ವಿಕೆಟ್ ಮಿಕ್ಕಿದೆ ಈಗ. ಓಕೆನಾ? ದ ಬ್ಲಾಕ್ ಸ್ಮಿತ್ injured and limping comes to bat. ಸೊ ಈ ತರ ಇರಬೇಕಾದ್ರೆ ಬ್ಲಾಕ್ ಸ್ಮಿತ್ ಬಂದ ಬ್ಯಾಟಿಂಗ್ ಮಾಡಕ್ಕೆ, ಅವನು ಕುಂಡಿತವನೆ, ಅವ್ನಿಗೆ ಯಾಕೊಂದು ಕಾಲ್ ಸರಿ ಇಲ್ಲ. ಸೊ ನೀವೇ ನೋಡಿ, ನೀವು ಮನೆ ಹತ್ರ ಆಡಬೇಕಾದ್ರೆ ಅಕಸ್ಮಾತ್ ಯಾರಾದ್ರೂ ಕಾಲ್ ಇಂಜುರಿ ಆಗಿದೆ, ಅವ್ರು ಫಾಸ್ಟ್ ಆಗಿ ಓಡಲ್ಲ, ಏನ್ ಮಾಡ್ತೀರಾ ನೀವು? ಒಂದು ಬಾಯಿ ರನ್ನರ್ ತಗೊಂಡ್ಬರ್ತೀರಾ. ನೀವು ಬ್ಯಾಟಿಂಗ್ ಆಡ್ತೀರಾ, ಬ್ಯಾಟಿಂಗ್ ಆಡಿದ್ಮೇಲೆ ಅವ್ರು ನಿಮ್ ಬಂದು ಓಡ್ತಾರೆ. ಸೊ ಆ ತರನೇ ಈ ಬ್ಲಾಕ್ ಸ್ಮಿತ್ ಕೂಡ ಇಂಜುರಿ ಆಗಿರುತ್ತೆ. ಸೊ ಈ ಬ್ಲಾಕ್ ಸ್ಮಿತ್ ಏನ್ ಮಾಡ್ತಾನೆ, ಅವನ ಜೊತೆಗೆ ಅವನ್ ಬಾಯಿ ರನ್ನರ್ ಇಟ್ಕೊಂಡಿರ್ತಾನೆ, ಬಾಯಿ ರನ್ನರು. ಓಕೆನಾ? ಹಿ ಸ್ವಿಂಗ್ಸ್ ವೈಡ್ಲಿ ಅಂಡ್ ಹಿಟ್ಸ್ ದ ಬಾಲ್ ಎಕ್ಸ್ಟ್ರೀಮ್ಲಿ ಹೈ. ಸ್ಟೂಡೆಂಟ್ಸ್, ಒಂದು ವಿಕೆಟ್ ಇದೆ, ಆರಾಮಾಗಿ ಕುಟಾಯಿಸ್ಕೊಂಡಿ ಒಂದು ರನ್ನು, ಒಂದು ಆಫ್ ಸೈಡು ಇಲ್ಲ ಲೆಗ್ ಸೈಡ್ ಹೊಡೆದ್ಬಿಟ್ಟು ಆರಾಮ ರನ್ ತಗೋಬೇಕು ತಾನೆ. ಇಲ್ಲ, ಬ್ಲಾಕ್ ಸ್ಮಿತ್ ಏನು ಜೋರ ಆರ್ತೆ ಬಿಟ್ಟ ಬಾಲ್ನ, ಫಸ್ಟ್ ಬಾಲೆ. ಓಕೆನಾ? ದ ನರೇಟರ್ ಹ್ಯೂಮರಸ್ಲಿ ಕಂಪೇರ್ಸ್ ದ ಬಾಲ್ಸ್ ಹೈಟ್ ಟು ದ ಗ್ರೇಟ್ ಬ್ಯಾಟಲ್ ಅಗೇನ್ಸ್ಟ್ ಗ್ರಾವಿಟಿ. ಯಾಕೆ ನೋಡಿ, ಗ್ರಾವಿಟಿ ಕಡೆ ಬೀಳ್ತಿದೆ, ಗ್ರಾವಿಟಿ ಅಗೇನ್ಸ್ಟ್ ಹೋಗ್ತಾನೆ ಇದೆ ಬಾಲು, ಹೈಟ್ಗೆ ಹೋಗ್ತಾನೆ ಇದೆ ಬಾಲು. ಓಕೆನಾ? ಎವ್ರಿವನ್ ವಾಚಸ್ ಇಟ್ ಆಸ್ ಇಟ್ ವಾಸ್ ಎ ಹಿಸ್ಟಾರಿಕ್ ಮೂಮೆಂಟ್. ಒಂದು ಹಿಸ್ಟಾರಿಕ್ ಮೂಮೆಂಟ್ ಆಗೋ ತರ ಎಲ್ಲರೂ ಕೂಡ ಬಾಲ್ನೇ ನೋಡ್ತಾರೆ. ಸ್ಟೂಡೆಂಟ್, ಆಬ್ವಿಯಸ್ಲಿ ಗೇಮ್ ಟೈ ಆಗಿದೆ, ಬಾಲ್ ಏರಲ್ಲಿ ಹೊಡೆದವನೀಗ ಬ್ಲಾಕ್ ಸ್ಮಿತ್. ಸೊ ಆಬ್ವಿಯಸ್ಲಿ ಎಲ್ಲರೂ ಕೂಡ ಬಾಲ್ ನೋಡ್ತಾ ಇರ್ತಾರ, ಬಾಲ್ ನೋಡ್ತಾ ಇದ್ದಾರೆ ಎಲ್ಲರೂ ಕೂಡ ಈಗ. ಓಕೆನಾ? ನೋಡಿ, ಹೊಡೆದೇ ಬಿಟ್ಟ ಜೋರಾಗಿ ಬ್ಲಾಕ್ ಸ್ಮಿತ್, ಜೋರಾಗಿ. ಓಕೆನಾ? ವೈಲ್ ದ ಬಾಲ್ ಇಸ್ ಸ್ಟಿಲ್ ಇನ್ ಸ್ಟೂಡೆಂಟ್ಸ್, ಇದೇ ಕಥೆದು ಕ್ರೇಜಿ ಪಾರ್ಟ್ ಇದು. ಓಕೆನಾ? ವೈಲ್ ದ ಬಾಲ್ ಇಸ್ ಸ್ಟಿಲ್ ಇನ್ ದ ಏರ್, ದ ರನ್ನಿಂಗ್ ಬಿಟ್ವೀನ್ ವಿಕೆಟ್ಸ್ ಬಿಕೇಮ್ ಕ್ಯಾಟಿಕ್. ಓಕೆ, ಒನ್ ಸೆಕೆಂಡ್ ಸ್ಟೂಡೆಂಟ್ಸ್, ಇದನ್ನ ನಿಮಗೆ ಟೆಕ್ಸ್ಟ್ ಬುಕ್ ನಾನು ತೋರಿಸ್ತೀನಿ ಡೈರೆಕ್ಟ್ ಆಗಿ, ಇಲ್ಲಿ ನೋಡಿ. ಓಕೆನಾ? ಎಲ್ಲಪ್ಪ ಅದು ಸ್ಟೂಡೆಂಟ್ಸ್ ನೋಡಿ, ಎಲ್ಲಕ್ಕಿಂತ ಬೆಸ್ಟ್ ಪಾರ್ಟ್ ಇದು. ಇದೇ ಕನ್ವರ್ಷನ್, ಡೊನಾಲ್ಡ್ ಮತ್ತೆ ಬೂನ್ ಮಧ್ಯಲ್ಲೇ ಇದು ಕನ್ವರ್ಷನ್. ಓಕೆ ನೋಡಿ, ಹೊಡೆದೇ ಬಿಟ್ಟು ಹೈಟ್ಗೆ. ಓಕೆ, meanwhile things were happening below on the terrestrial sphere. ನೆಲದ ಮೇಲೆ ಏನಾಗ್ತಾ ಇತ್ತು, ಗ್ರೌಂಡ್ ಮೇಲೆ. The situation was rapidly becoming what the French call monument, ಅಂದ್ರೆ ಒಂಥರ chaotic full. ಓಕೆನಾ? In the first place, the blacksmith forgot his sprained ankle and set out at a capital rate for the other end. ಏನು ಬ್ಲಾಕ್ ಸ್ಮಿತ್ ಮರ್ತೆ ಹೋಯ್ತು, ಎಕ್ಸೈಟ್ಮೆಂಟ್ ಅಲ್ಲಿ ಅವ್ನಿಗೆ ಮರ್ತೆ ಹೋಯ್ತು ಅವ್ನ ಕಾಲ್ ಇಂಜೂರಿ ಆಗಿದೆ ಅಂತ. ಏನ್ ಮಾಡ್ದ ಬ್ಲಾಕ್ ಸ್ಮಿತ್ ಸ್ಟಾರ್ಟ್ ಮಾಡ್ಬಿಟ್ಟ ಹೊಡಕ್ಕೆ, ರನ್ನಿಂಗ್ ಬಿಟ್ವೀನ್ ವಿಕೆಟ್ಸ್. ಓಕೆನಾ? ನೋಡಿ ಸ್ಟೂಡೆಂಟ್ಸ್, another end. Okay, out as the capital rate from the other end, roaring in the great voice as he went, come on Joe. ಸೊ ಆ ಕಡೆ ಇವನವನಲ್ಲ ಪೋಸ್ಟ್ ಮ್ಯಾನ್, ಅವನಂತಾನೆ ಕಮ್ ಆನ್ ಜೋ, ಬೇಗ ಬಾ ಈ ಕಡೆ ಓಡ್ಕೊಂಬ ಅಂತ. ಓಕೆನಾ? ದ ಬೇಕರ್ ಹೂ ವಾಸ್ ರನ್ನಿಂಗ್ ಆನ್ ದ ಬಿಹಾಫ್ ಆಫ್ ದ ಇನ್ವ್ಯಾಲಿಡ್ ಆಲ್ ಸೆಟ್ ಔಟ್. ನೋಡಿ, ಬ್ಲಾಕ್ ಸ್ಮಿತ್ ಏನೋ ಮರ್ತೋಗ್ಬಿಟ್ಟ ಅವ್ನ ಕಾಲ್ ಇಂಜುರಿ ಆಗಿ ಅಂತ ಅವ್ನು ಓಡ್ತಾವನೆ. ಅವನ್ ಬಾಯಿ ರನ್ನರು ಯಾರು, ಆ ಬೇಕರು, ಅವನು ಓಡ್ತಾವನ್ ಜೊತೆಗೆ. ಸೊ ಈ ಕಡೆ ಸ್ಟ್ರೈಕರ್ ಎಂಡ್ ಇಂದ ಸ್ಟ್ರೈಕ್ ಬ್ಯಾಟ್ಸ್ಮನ್ ಅವನು ಓಡ್ತಾವನೆ, ಅವನ್ ಬಾಯಿ ರನ್ನರು ಇಬ್ರು ಓಡ್ತಾವ್ ಈ ಕಡೆಯಿಂದ, ಆ ಕಡೆಯಿಂದ ಪೋಸ್ಟ್ ಮ್ಯಾನ್ ಓಡ್ತಾವನೆ. ಸೊ 3 ಜನ, ಈ ಕಡೆಯಿಂದ ಇಬ್ರು, ಆ ಕಡೆ ಒಬ್ನು, 3 ಜನ ಓಡ್ಕೊಂಡ್ ಬರ್ತಾವ್ರೀಗ. ಓಕೆನಾ?
ಓಕೆ, ನೋಡಿ ಇದು. ಹಾಗೆ ಕಮ್ ಆನ್ ಜೋ ಅಂಡ್ ಸೈಡ್ ಬೈ ಸೈಡ್ ಲೈಕ್ ಅ ಪೇರ್ ಆಫ್ ಹೈ ಸ್ಟೀಪ್ ಪಿಂಕ್ ಜಾಕ್ನೀಸ್. ಅಂದ್ರೇನು, ಒಂಥರ ಇಬ್ರು ಹೆಂಗ್ ಬರ್ತಾರ ಅಂದ್ರೆ ಒಂಥರ ಇದು ಏನದು ಹಾರ್ಸ್ ತರ ಹೊಡ್ಕೊಂಡ್ ಬರ್ತಾರ ಇಬ್ರು. ಓಕೆನಾ. ನಾ ದ ಪೇರ್ ಕ್ಯಾಟರ್ಡ್ ಅಲಾಂಗ್ ಫ್ರಮ್ ದ ಅದರ್ ಸೈಡ್. The other end, Joe set out on a mission as he rode. Come on, Bill. So all three came on and everything would have been all right so far as the running was concerned. ಎಲ್ಲಾರು ಮೂರು ಜನ ಓಡ್ತವ್ರ ಈಗ ಸರ್ನಾ. Had it not been the fact that Joe, the very naturally, ran with his head thrown back and eyes goggled at the hawk-like cricket ball. So ನೋಡಿ, ಜೋ ಏನ್ ಮಾಡ್ತಾವನೀಗ, ಸುಮ್ನೆ ಮುಂದೆ ನೋಡ್ಕೊಂಡು ಓಡ್ತಾ ಇಲ್ಲ. ಏನ್ ಮಾಡ್ತಾವನೆ, ಬಾಲ್ ನೇ ನೋಡ್ತಾವನೆ. ಬಾಲ್ ಹೈಟ್ ಹೋಗ್ತಿದ್ದ, ಬಾಲ್ ಈ ತರ ಓಡ್ಕೊಂಡು ನೋಡು, ಅಲ್ಲಿ ನೋಡ್ಕೊಂಡು ಹಿಂಗ್ ಓಡ್ತಾವನೆ. ಯಾರು, ಜೋ. ಓಕೆ. ಅಂಡ್ ದಿಸ್ ಇನ್ ಇಟ್ ಸೆಲ್ಫ್ ವುಡ್ ನಾಟ್ ಹ್ಯಾವ್ ಬಿನ್ mattered if it had not been for the fact that the blacksmith and the baker were also naturally ran with their head turned not only upwards but also backwards as well. Students, ಇವನ್ blacksmith ಮತ್ತೆ ಬೇಕರು ಅವರು ಕೂಡ ಉಲ್ಟಾ ನೋಡ್ಕೊಂಡು ಓಡ್ತವ್ರೆ, ಅವರು ಕೂಡ ಬಾಲ್ ನೋಡ್ತವ್ರೆ. ಸೊ ಬ್ಲಾಕ್ ಸ್ಮಿತ್ ಬೇಕರು ಕೂಡ ಬಾಲ್ ನೋಡ್ತವ್ರೆ, ಆ ಕಡೆ ಪೋಸ್ಟ್ ಮ್ಯಾನ್ ಜೋನು ಕೂಡ ಬಾಲ್ ನೋಡ್ತವ್ರೆ. ಸೊ ಮೂರು ಜನ, ಇಬ್ರು ಈ ಕಡೆಯಿಂದ ಒಬ್ಬನ ಆ ಕಡೆಯಿಂದ ಬಾಲ್ ನೋಡ್ತಾ ನೋಡ್ತಾ ಓಡ್ತವ್ರೆ. ನಿಮ್ಗೆ ಗೊತ್ತೇನಾಗ ಸ್ಟೂಡೆಂಟ್ಸ್, ಈಗ ನಿಮ್ಗೆ ಗೊತ್ತೇನಾಗಂತ ಡಮಾರ್ ಕ್ಲಾಶ್. ಓಕೆನಾ. ಓಕೆ, ಇಲ್ಲಿ ನೋಡಿ. ಸೊ ದೇ ಟೂ ಗೇಸ್ಡ್ ಅಟ್ ದ ಬಾಲ್ ವಿತ್ ಅಲಾರ್ಮಿಂಗ್ ಸಾರ್ಟ್ ಆಫ್ ಸ್ಕ್ವಿಂಟ್ ಅಂಡ್ ಟ್ರೂಲಿ ಟೆರರಿಫಿಕ್ ಕಿಂಕ್ ಇನ್ ಟು ದೇರ್ necks. Halfway down the pitch, three of them met with a magnificent clang and reminiscence of the earlier happy days in the tournament ring at the Ashway Del Rey Zonch, and that hopes of village fell with the astonishing fall of the three champions. So villages kuda hope ಹೋಗ್ಬಿಡ್ತು, ಯಾಕಂದ್ರೆ ಮೂರು ಜನ ಕ್ಲಾಶ್ ಆಗ್ಬಿಟ್ರು. ಯೋಚನೆ ಮಾಡಿ, ಕ್ರಿಕೆಟ್ ಆಡೋ ಟೈಮಲ್ಲಿ ರನ್ನರ್ಸ್ ಕ್ಲಾಶ್ ಆಗ್ಬಿಟ್ರು. ಈಗ ಬಾಲ್ ಎಲ್ಲಿದೆ, ಬಾಲ್ನ ಏರ್ಲಿ ಇದೆ ಬಾಲು. ಓಕೆನಾ ಸ್ಟೂಡೆಂಟ್ಸ್, ನಿಮ್ಗೆ ಇದು ಕಾಮಿಡಿ ಅನ್ಸಿದ್ರೆ ನೆಕ್ಸ್ಟ್ ಇನ್ನ ಕಾಮಿಡಿ ಆಗುತ್ತೆ ನೋಡಿ ಇಲ್ಲಿ. ಓಕೆನಾ. ಬಟ್ ವಾಟ್ ದ ಫೀಲ್ಡಿಂಗ್ ಸೈಡ್, ಥಿಂಗ್ಸ್ ವರ್ ನಾಟ್ ಸೋ ವೆಲ್ ವಿತ್ ದೆಮ್. ಇಫ್ ದೇರ್ ವಾಸ್ ಅ ಡೌಟ್ ಅಂಡ್ ಕನ್ಫ್ಯೂಷನ್ ಅಮಾಂಗ್ ದ ವಾರಿಯರ್ಸ್ ಆಫ್ ದ ಫಾರ್ಡಿಡನ್. ಯಾರಿದು ವಾರಿಯರ್ಸ್ ಆಫ್ ಫಾರ್ಡಿಡನ್? ಯಾರು? ಆ ವಿಲೇಜರ್ಸ್. ಓಕೆ. ದೇರ್ ವಾಸ್ ಅನ್ಸರ್ಟನ್ಲಿ ಅಂಡ್ ಡಿಸ್ಆರ್ಗನೈಸೇಷನ್ ಅಮಾಂಗ್ ದ ರ್ಯಾಂಕ್ಸ್ ಆಫ್ ದ ಇನ್ವೇಡರ್ಸ್. ಇನ್ವೇಡರ್ಸ್ ಯಾರು? ಬೇರೆ ಟೀಮು. ಓಕೆನಾ. Their main trouble was the excessive concentration of their forces in the neighborhood of the wicket. ಸೊ ಎಲ್ಲಾರ್ಗು ವಿಕೆಟ್ ಬೇಕು, ಆಬ್ವಿಯಸ್ಲಿ ಲಾಸ್ಟ್ ವಿಕೆಟ್ ಬೇಕಿದೆ. ಈ ಕ್ಯಾಚ್ ಬಿಟ್ರೆ ಔಟು. ಸೊ ಏನಾಯ್ತು, ಇರೋ ಬರೋ ಎಲ್ಲಾ ಟೀಮ್ ಮೆಂಬರ್ಸ್, ಎಲ್ಲಾ ಫೀಲ್ಡರ್ಸ್ ಬಾಲ್ ಕಡೆ ಬಂದ್ಬಿಟ್ರು. ಒಂಥರ ಪಾಕಿಸ್ತಾನ ಮಾಡ್ತಾರಲ್ಲ ಆ ತರ. ಓಕೆನಾ. ಎಲ್ಲಾರು ಕೂಡ ಬಾಲ್ ಕಡೆ ಬಂದ್ಬಿಟ್ಟಿದ್ದಾರೆ ಈಗ ಸರ್ನಾ. Napoleon laid down as it was impossible to have too many men upon a battlefield. He used to do everything in his power to call upon every available man for the battle. ಒಂದು ಎಕ್ಸಾಂಪಲ್ ಕೊಡ್ತವ್ರೆ. ನಪೋಲಿಯನ್ ಯಾವ ತರ ಒಂದು ಬ್ಯಾಟಲ್ ಅಲ್ಲಿ ಎಲ್ಲಾ ಮನುಷ್ಯರು ಕರ್ಕೊಂಡ್ಬಿಟ್ನಲ್ಲ, ಎಲ್ಲಾ ಮೆನ್ನ ಕರ್ಕೊಂಡಲ್ಲ ಬ್ಯಾಟಲ್ಗೆ, ಆ ತರನೇ ಆ ಬಾಲ್ಗೋಸ್ಕರ ಇರೋಬರೋ ಎಲ್ಲಾ ಫೀಲ್ಡರ್ಸ್ ಕೂಡ ಬಂದ್ಬಿಟ್ಟಿದ್ದಾರೆ ಈಗ. ಓಕೆ, ಎಲ್ಲರೂ ಬಂದ್ಬಿಟ್ಟಿದ್ದಾರೆ. ಮಿಸ್ಟರ್ Hodge, after a swift glance at the ascending ball and swift glance at the disposition of his troops, disagreed profoundly with the emperor's dictum. He had too many men, far too many, and all except the youth in the blue silk jumper and the mighty Boone were moving towards the strategic position. So ಇವರಿಬ್ಬರನ್ನ ಬಿಟ್ಟು ಎಲ್ಲರೂ ಕೂಡ ಬಾಲ್ ಕಡೆ ಓಡ್ತವ್ರೆ. ಓಕೆನಾ. Now students, Boone had not moved because he was more or less in the right place. ಯಾಕಂದ್ರೆ ಬೂನ್ ಅಂತಾನೆ ಬಾಲ್ ಬರ್ತಾ ಇತ್ತು, ಅದಕ್ಕೆ ಒಂದು ಮೂವ್ ಆಗಿಲ್ಲ ಅಷ್ಟೊಂದು ಬೂನ್ ಇಲ್ಲಿ. ಓಕೆನಾ. Now, but then Boone was not likely to bring off the catch. Obviously ಎಲ್ಲರಿಗೂ ಗೊತ್ತಾಯ್ತು ಬೂನ್ ಕ್ಯಾಚ್ ಹಿಡಿಯಲ್ಲ. ಸೊ ನೀವೇ ಯೋಚನೆ ಮಾಡಿ, ಒಬ್ಬ ಫೀಲ್ಡರ್ ಇರ್ತಾವನೆ, ಅವನ ಹತ್ರ ಬಾಲ್ ಬರ್ತಾ ಇದೆ, ಏನ್ ಮಾಡ್ತೀರಾ ನೀವು? ನಿಮ್ಗೆ ಗೊತ್ತು ಆ ಕ್ಯಾಚ್ ಹಿಡಿಯಲ್ಲ ಅವನು, ಆಬ್ವಿಯಸ್ಲಿ ಅವ್ನು ತಳ್ಬಿಟ್ಟು ನೀವು ನಿಂತ್ಕೋತಿರ್ತಾನೆ. ಅದೇ ಆಗುತ್ತೆ ನೋಡಿ ಇಲ್ಲಿ. ಓಕೆನಾ. ಎಸ್ಪೆಷಲಿ ಆಫ್ಟರ್ ದ ಎಪಿಸೋಡ್ ಆಫ್ ದ ಲಾಸ್ಟ್ ಬಾಲ್, ಮೇಜರ್ ಹಾಕರ್ shouting mine in a magnificent self-confident voice was coming up from the bowler's end like a battle cruiser. ನೋಡಿ ಹಾಕ್ ಏನ್ ಮಾಡ್ದ, ಈಗ ಅವ್ನ್ ಗೊತ್ತು ಈ ಬೂನ್ ಹಿಡಿಯಲ್ಲ ಕ್ಯಾಚ್ ನ. ಸೊ ಫಾಸ್ಟ್ ಆಗಿ ಹೊಡ್ಕೊಂಡ್ ಬಂದ್ಬಿಟ್ಟು ತಲ್ತಾವನ, ನಾನು ಹಿಡಿದು ನಂದಿದು ಬಾಲು ನಾನು ಹಿಡಿದೀನಿ ಕ್ಯಾಚ್ ಅಂತ. ಓಕೆ. ಇಫ್ ಇಂಡೀಡ್ the Mr. Harcourt had obviously lost sight of the ball altogether. Obviously ಅವರು ಕೂಡ ಬಾಲ್ ಬಗ್ಗೆನೇ ಮರ್ತೋಗ್ಬಿಟ್ಟಿದ್ರು ಫುಲ್ಲು. ಓಕೆನಾ. If he had ever seen it, he was running around and round Boone and giggling foolishly. So ಏನೋ ಹಾರ್ಕೋಟು ಬಾಲ್ ನೋಡ್ತಾನೆ ಅವನೇ ಸರ್ನಾ, ಬೂನ್ ಅಕ್ಕಪಕ್ಕ ಓಡಾಡ್ತಾವನೆ, ಅವನಿಗೂ ಬಾಲ್ ಬೇಕು, ಅವನಿಗೂ ಕ್ಯಾಚ್ ಹಿಡಿಬೇಕು.
ಸರ್ನಾ ಲಿವಿಂಗ್ಸ್ಟನ್ ಅಂಡ್ ಸೌತ್ ಕಾಟ್ ದ ಟೂ ಕ್ರಾಕ್ಸ್ ವೇರ್ ಅಪ್ರೋಚಿಂಗ್ ಕಂಟೆಂಪ್ಟಿಲಿ. ಈಗ ಲಿವಿಂಗ್ಸ್ಟೋನ್ ಮತ್ತೆ ಸೌತ್ ಕಾಟ್ ಅವರಿಬ್ರು ಕೂಡ ಓಡ್ಕೊಂಡ್ ಬರ್ತಾವ್ರ. ಈಗ ಹಾಕರು ಬೂನ್ ಪಕ್ಕ, ಬೂನ್ ಅವನಲ್ಲಿ ಲಿವಿಂಗ್ಸ್ಟೋನು, ಅದಾದ್ಮೇಲೆ ಜೊತೆ ಸೌತ್ ಕಾಟ್ ಎಲ್ಲ ಓಡ್ಕೊಂಡ್ ಬರ್ತವ್ರೆ. ಓಕೆ, ಐದರ್ ಆಫ್ ದೆಮ್ ವುಡ್ ಕ್ಯಾಚ್ ಇಟ್ ಈಸಿಲಿ. ಯಾರು ಹಿಡಿಬಹುದಾಗಿತ್ತು. ಮಿಸ್ಟರ್ ಹಾಜೆ ಹ್ಯಾಡ್ ನಾಟ್ ಓನ್ಲಿ ಇನ್ chaos between them and coming to the swift decision, he yelled above the den, yours ಲಿವಿಂಗ್ಸ್ಟೋನ್. ಸೊ ಇದೆಲ್ಲ ಬರ್ಬೇಕಾದ್ರೆ ಕ್ಯಾಪ್ಟನ್ ಹೇಳ್ದ, ಲಿವಿಂಗ್ಸ್ಟೋನ್ ನೀನು ಕ್ಯಾಚ್ ಹಿಡಿ, ಬೇರೆ ಯಾರು ಹಿಡಿಬಿಡಿ ಅಂತ. ಓಕೆನಾ, ಲಿವಿಂಗ್ಸ್ಟೋನ್ ದ ಸೌತ್ ಕಾಟ್ ಅ ಡಿಸಿಪ್ಲಿನ್ ಕ್ರಿಕೆಟರ್ ಸ್ಟಾಪ್ ಡೆಡ್. ಸೌತ್ ಕಾಟ್ ನಿಂತ್ಕೊಂಡ್ಬಿಟ್ಟ. ಓಕೆನಾ, ದೆನ್ ಮಿಸ್ಟರ್ ಹಾಜೆ ಮೇಡ್ ಅ ಫೇಟಲ್ ಮಿಸ್ಟೇಕ್. he remembered Livingstone's two missed sitters and he reversed his decision and rode yours Bobby. ಸೊ ಅವ್ನು ಅದಾಯ್ತು, ಇವನು ಹಿಡಿಯಲ್ಲ ಲಿವಿಂಗ್ಸ್ಟೋನು, ಎರಡು ಬಿಟ್ಬಿಟ್ಟಿದ್ದಾನೆ ಆಗ್ಲೇ. ಸೊ ಡಿಸಿಷನ್ ಚೇಂಜ್, ಎಲ್ಲ ಚೇಂಜ್, ಬಾಬಿ ನೀ ಹಿಡಿ ಅಂತ ಅಂದ್ಬಿಟ್ಟ ಈಗ ಅವನು. ಓಕೆನಾ, ಮಿಸ್ಟರ್ ಸ್ಕಾಟ್ವುಡ್ ಒಬಿಡೆಂಟ್ಲಿ ಸ್ಟಾರ್ಟ್ ಅಗೇನ್. ಸೊ ಆಬ್ವಿಯಸ್ಲಿ ಈ ತರ ಹೇಳ್ಬೇಕಾದ್ರೆ ಮಿಸ್ಟರ್ ಸೌತ್ಕೋಟ್ ಮತ್ತೆ ಓಡೋ ಸ್ಟಾರ್ಟ್ ಮಾಡ್ದ. ಓಕೆನಾ, ಬೈ ಲಿವಿಂಗ್ಸ್ಟೋನ್ ಹೂ ಹ್ಯಾಡ್ ನಾಟ್ ಹರ್ಡ್ ದ ಸೆಕೆಂಡ್ ಆರ್ಡರ್ ವೆಂಟ್ ಸ್ಟ್ರೇಟ್ ಆನ್ ಕ್ಯಾಪ್ಟನ್ ಹಾಜ್ ಅಂಡ್ ದ ರೀಸ್ಟೋರ್ಡ್ ದ ಸ್ಟೇಟಸ್ ಕ್ವಾ. ಅಂದ್ರೆ ಏನು ಅಂದ್ರೆ ಸ್ಟೇಟಸ್ ಕ್ವಾ ಅಂದ್ರೆ ಲಿವಿಂಗ್ಸ್ಟೋನ್ ಕೇಳಿಸ್ಕೊಳ್ಳಿಲ್ಲ ಸೆಕೆಂಡ್ ಆರ್ಡರ್, ಓಡ್ತಾನೆ ಅವನೇ. ಇನ್ ದ ಮೀನ್ ಟೈಮ್ ದ ಪ್ರೊಫೆಸರ್ ಆಫ್ ದ ಬಾಲಿಸ್ಟಿಕ್ಸ್ ಹ್ಯಾಡ್ ಮೇಡ್ ಬಾಲಿಸ್ಟಿಕ್ಸ್ ಅಂದ್ರೆ ಗನ್ ಶೂಟ್ ಎಲ್ಲ ಮಾಡ್ತಾರಲ್ಲ ಅವರು, ಚೆಕ್ ಮಾಡ್ತಾರಲ್ಲ ಬಾಲಿಸ್ಟಿಕ್ಸ್ ಎಲ್ಲ, ಹ್ಯಾಡ್ ಮೇಡ್ ಅ ಲೈಟ್ನಿಂಗ್ ಕ್ಯಾಲ್ಕುಲೇಷನ್ ಆಫ್ ದ ಆಂಗಲ್, ವೆಲಾಸಿಟೀಸ್, ಡೆನ್ಸಿಟಿ ಆಫ್ ದ ರೇಡ್, barometer readings and temperature, and arrived at the conclusion at the critical point, the spot where the out to the marked in the photographs with an X was the 1 yard to the northeast of the Boone. So ನಮ್ದು ಇವನೇ ಅವನಲ್ಲ ಯಾರು, ರೈಟ್, ಪ್ರೊಫೆಸರು. ಅವನು ಕ್ಯಾಲ್ಕುಲೇಟ್ ಮಾಡ್ದ, ಓ ವಿಂಡ್ ಈ ತರ ಬರ್ತಿದೆ, ಬಾಲ್ ಈ ತರ ಹೋಗ್ತಿದೆ, ಇದೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಹೇಳ್ದ. ಬೂನಿಂದ ಸ್ವಲ್ಪ ದೂರದಲ್ಲಿ ಬಾಲ್ ಬೀಳುತ್ತೆ ಅಂತ ಹೇಳ್ದ ಅವನು ಕ್ಯಾಲ್ಕುಲೇಷನ್ ಮಾಡಿ. ಓಕೆನಾ, ಬೂನ್ and he proceeded to take up station there, colliding on the way with Donald and knocking him over. So ಏನ್ ಮಾಡ್ದ ಪ್ರೊಫೆಸರ್ ನೋಡಿಬೇಕಾದ್ರೆ ಡೊನಾಲ್ಡ್ ಮೇಲೆ ಬೀಳಿಸ್ಬಿಟ್ಟ. ಓಕೆ, colliding with the way with the Donald and knocking over. So Donald ನ ಬೀಳಿಸ್ಬಿಟ್ಟ. ಓಕೆನಾ, a moment later Bobby's South Court came racing up and tripped over. So Donald ಬೀಳಿದ ತಕ್ಷಣ ಇವನು ಬಿದ್ದೋಗ್ಬಿಟ್ಟ. ಓಕೆನಾ, over recommend Donald and was shot head first in the Abraham-like bosom of the Boone. The Boone stepped backwards under the impact and came forward with a spiked boot. So ನೋಡಿ, ಪ್ರೊಫೆಸರ್ ಡೊನಾಲ್ಡ್ ತಲ್ಬಿಟ್ಟ. ಡೊನಾಲ್ಡ್ ಏನ್ ಮಾಡ್ದ, ಡೊನಾಲ್ಡ್ ಈಗ ಬಿದ್ದೋಗ್ಬಿಟ್ಟಿದ್ದಾನೆ. ಡೊನಾಲ್ಡ್ ಬಿದ್ದಿರ್ಬೇಕಾದ್ರೆ ಸೌತ್ ಕಾಟ್ ಅವ್ನು ಬಿದ್ದೋಗ್ಬಿಟ್ಟ, ಅವ್ನು ಸುತ್ತ ಬಿಟ್ಟೋಗ್ಬಿಟ್ಟ. ಪ್ರೊಫೆಸರ್ ತಳ್ದ, ಬೂನ್ ಹಿಂದೆ ಹೋದ, ಡೊನಾಲ್ಡ್ ಬಿದ್ದವನೆ, ಆಮೇಲೆ ಸೌತ್ ಕಾಟ್ ಕೂಡ ಬಿದ್ದೋಗಿದ್ದಾನೆ. ಈಗ ಬೂನಿಗೆ ಇಲ್ಲ ಇದೆಲ್ಲ ನಡೀತಲ್ಲ, ಕ್ಲಾಶ್ ಆಗಿರಲ್ಲ. ಸ್ಕೌಟ್ ಈಗ ಏನ್ ಬೂನಿ ಏನ್ ಮಾಡ್ದ, ಬೂನು ಹಿಂದೆ ಹೋದ. ಹಿಂದೆ ಹಿಂಗ್ ಹೋಗ್ಬೇಕಾದ್ರೆ ಅವ್ನ್ ಸ್ಪೈಕ್ ಇತ್ತಲ್ಲ, ಯಾರೋ ಕಾಲು ಚುಚ್ಕೊಂಡ್ಬಿಡ್ತು. ನೋಡಿ ಯಾಕಂತ ಈಗ ಫಸ್ಟ್ ಮತ್ತೆ ನೋಡಿ ಇದು ನೋಡಿ ಇಲ್ಲಿ ಕೊಲೈಡಿಂಗ್ ಆನ್ ದ ವೇ ವಿತ್ ಡೊನಾಲ್ಡ್. ಸೊ ಪ್ರೊಫೆಸರ್ ಡೊನಾಲ್ಡ್ ಜೊತೆ ಕೊಲೈಡ್ ಆದ, ಡೊನಾಲ್ಡ್ ಬಿದೋಗ್ಬಿಟ್ಟ, ನಾಕಿಂಗ್ ಹಿಮ್ ಓವರ್. ಸರ್ನಾ, ಸೊ ಪ್ರೊಫೆಸರು ಡೊನಾಲ್ಡ್ ನ ಬೀಳ್ಸಿದಾನೆ. A moment later, Bobby's South Court came racing up and tripped over the recumbent Donald. ಸೊ ಈಗ ಸೌತ್ ಕೋರ್ಟ್ ಕೂಡ ಬಿದೋಗ್ಬಿಟ್ಟ. ಯಾರ ಮೇಲಿಂದ, ಡೊನಾಲ್ಡ್ ಮೇಲಿಂದ. ಸೊ ಈಗ ಡೊನಾಲ್ಡ್ ಬಿದೋಗಿದ್ದಾನೆ, ಸೌತ್ ಕೋರ್ಟ್ ಬಿದೋಗಿ, ಇಬ್ರು ಬಿದೋಗ್ಬಿಟ್ಟಿದ್ದಾರೆ. ಈಗ ಈ ಬಿದೋ ಇಂಪ್ಯಾಕ್ಟ್ ಅಲ್ಲಿ ಬೋರಿ ಏನ್ ಮಾಡ್ದ, ಹಿಂದೆ ಹೋಗ್ಬಿಟ್ಟ. ಸ್ಟೆಪ್ ಬ್ಯಾಕ್ವರ್ಡ್ಸ್ ಅಂಡರ್ ದ ಇಂಪ್ಯಾಕ್ಟ್ ಅಂಡ್ ಕೇಮ್ ಡೌನ್ ವಿತ್ ದ ಹಿಸ್ ಸ್ಪೈಕ್ ಬುಟ್ ಅಪಾನ್ ದ ಪ್ರೊಫೆಸರ್ ಟು. ಸೊ ಪ್ರೊಫೆಸರ್ ಫಸ್ಟ್ ಹೇಳಿದಾನೆ, ಡೊನಾಲ್ಡ್ ಬಿದೋಗಿದ್ದಾನೆ, ಡೊನಾಲ್ಡ್ ಜೊತೆಗೆ ಸೌತ್ ಕೋರ್ಟ್ ಬಿದೋಗಿದ್ದಾನೆ. ಈಗ ಸರಿನಾ, ಇದ ಇಂಪ್ಯಾಕ್ಟ್ಗೆ ಬೂನಿ ಹಿಂದೆ ಹೋದ, ಅವನ್ ಕಾಲ್ ಸ್ಪೈಕ್ ಇರ್ತಲ್ಲ, ಪ್ರೊಫೆಸರ್ ಕಾಲ ತುಳಿದ್ಬಿಟ್ಟ. ಪ್ರೊಫೆಸರ್ ಏನ್ ಮಾಡ್ತಾನೆ ಈಗ ನೋಡಿ ಬನ್ನಿ ಈಗ ಮುಂದೆ. ಓಕೆನಾ, ಅಪಾನ್ ಪ್ರೊಫೆಸರ್ ಟು ಆಲ್ಮೋಸ್ಟ್ ಸೈಮಲ್ಟೇನಿಯಸ್ಲಿ ದ portly wicket keeper whose movement were a positive trump of the spirit over the body bumped the professor from the behind. ಸೊ ಏನಾಗಬೇಕಂದ್ರೆ ಈಗ ಏನಾಯ್ತಂದ್ರೆ, ಈಗ ಬೂನಿ ಹಿಂಗ ಹಿಂದೆ ಹಿಡಿದಾನೆ, ಪ್ರೊಫೆಸರ್ ಅವ್ನು ಹಿಂದೆ ಇದ್ದಾನೆ. ಆಬ್ವಿಯಸ್ಲಿ ಪ್ರೊಫೆಸರ್ ಹಿಂದೆ ಯಾರಿದ್ದಾರೆ, ಈಗ ವಿಕೆಟ್ ಕೀಪರ್ ಹೊಡ್ಕೊಂಡ್ಬಿಟ್ಟಿದ್ದಾನೆ. ಸೊ ನಾನ್ ಪ್ರೊಫೆಸರ್ ಅನ್ಕೊಳ್ಳಿ, ನಾನ್ ಪ್ರೊಫೆಸರ್ ಅಂತಂದ್ರೆ ನನ್ ಮುಂದೆ ಬೂನಿ ಹಿಂದೆ ವಿಕೆಟ್ ಕೀಪರ್. ಸೊ ವಿಕೆಟ್ ಕೀಪರ್ ಮತ್ತೆ ಬೂನಿ ಮಧ್ಯದಲ್ಲಿ ಪ್ರೊಫೆಸರ್ ಈಗ ಸ್ಯಾಂಡ್ವಿಚ್ ಆಗ್ಬಿಟ್ಟಿದ್ದಾನೆ. ಓಕೆನಾ, ನೋಡಿ, ದ learned man was thus neatly sandwiched between the teetle twum and the teetle twee. ಅಂದ್ರೆ ಒಂಥರ ಸೂಪ್ ತರದೊಂದು ಒಂಥರ ಮಿಕ್ಸರ್ ತರ ಆಗ್ಬಿಟ್ಟಿದೆ ಈಗೆಲ್ಲ. ಓಕೆನಾ, and the sandwich was instantly converted into a rage out by Livingstone, who made up of his lack of extra weight
for the was always in perfect training by the extra momentum. And all the time, Mr. Shakespeare Pollock hovered alertly upon the outskirts like a rugby scrum half and screaming American University cries in a fiercely high tenor voice. So ಇದೆಲ್ಲ ಆಗಬೇಕಾದ್ರೆ ಹಾಕ್ಸ್ ಬರ್ತಾವ ಹಿಂದೆಯಿಂದ. Okay, at the last the ball came down to Mr. Hodge in seemed a long time before the invention of Isaac Newton's funny students ಇದು ಮೆಟಾಫರ್ಸ್ ಕೊಡ್ತಾವ್ರೆ ನಿಮ್ಗೆ ಹೇಳ್ತೀನಿ. And it was strikingly testimonial of the mathematical and ballistic skills of the professor that the ball landed with a sharp report upon the top of his head. So professor obviously calculate ಮಾಡಿದ, ಇಲ್ಲಿ ಬರುತ್ತೆ ಬಾಲ್, ಇಲ್ಲಿ ಬೀಳುತ್ತೆ ಬಾಲ್ ಅಂತ. ಸೊ ಕರೆಕ್ಟ್ ಆಗಿ ಬಾಲ್ ಇಲ್ಲಿ ಬಿತ್ತು, ಕರೆಕ್ಟ್ ಆಗಿ ಬಾಲ್ ಬಿತ್ತು ಪ್ರೊಫೆಸರ್ ತಲೆ ಮೇಲೆ ಟುಪುಕ್ ಅಂತ. ಓಕೆನಾ. Hence it leapt up into the air with a foot or so cannoned to the Bonnie's head. So ಈಗ ಪ್ರೊಫೆಸರ್ ತಲೆ ಮೇಲಿಂದ ಬೋನಿ ತಲೆ ಮೇಲೆ ಬಿತ್ತು. ಓಕೆನಾ. And then trickled down the colossal expanse of the wicket keeper's back. So ಪ್ರೊಫೆಸರ್ ತಲೆ ಮೇಲೆ, ಬೋನಿ ತಲೆ ಮೇಲೆ, ಆಮೇಲೆ ವಿಕೆಟ್ ಕೀಪರ್ ಬೆನ್ನಿಂದ ಬಂದ್ಬಿಡ್ತು ಬಾಲ್ ಹಂಗೆ. ಓಕೆನಾ. And it was only a foot from the ground, ಇನ್ನೇನು ಕೆಳಗಡೆ ಬೀಳ್ತಾ ಇತ್ತು, when the Mr. Shakespeare Pollock sprang into the vortex with a last ear split. ಓಕೆ, ಓಡಿ ಕ್ಯಾಚ್ ಇಟ್ಬಿಟ್ಟ. ಸೊ ಇಲ್ಲಿಗೆ ಇಬ್ರು ಔಟ್ ಆಗ್ಬಿಟ್ರು. ಯಾರು ಹೊಡೆದನು? ಬ್ಲಾಕ್ ಸ್ಮಿತ್ ಹೊಡೆದವನು ಔಟ್ ಆಗ್ಬಿಟ್ಟ. ಸೊ ಇದೆಲ್ಲ ಆಗ್ತಿದೆ ಫೀಲ್ಡಿಂಗ್ ಟೈಮಲ್ಲಿ. ಆ ಬ್ಯಾಟ್ಸ್ಮನ್ ಗೊತ್ತಾಗಿದೆ ಏನಾಗ್ತಿದೆ ಅಂತ ಗೊತ್ತಿಲ್ಲ. ಆ 3 ಜನ ಕ್ಲಾಸ್ ಮೇಲೆ ಬಿದ್ದೋಗಿದಾರಲ್ಲ ಅವ್ರ ಕತೆ ನೋಡಿ ಬನ್ನಿ ಈಗ. ಓಕೆನಾ. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, for the 2 batsmen and the runner, the undoubted and undoubted to the last had picked themselves up and were bent over completing the single that was given Foden the crown of victory. The unfortunately dashed with their fall with excitement and with noise. They all ran for the same wicket. Students, dash ಆಯ್ತಾ, 3 ಜನ ಬಿದ್ದೋದ್ರಲ್ಲ, ಈಗ 3 ಜನ ಕೂಡ ರನ್ ಕಂಪ್ಲೀಟ್ ಮಾಡ್ಬೇಕಂತ ಅಂದ್ಬಿಟ್ಟು 3 ಜನ ಒಂದೇ ಕಡೆ ಓಡ್ತಾವ್ರೆ. ಆಮೇಲೆ ಉಲ್ಟಾ 3 ಜನ ಮತ್ತೆ ಒಟ್ಟಿಗೆ ಓಡ್ತಾರೆ. ಸೊ ಆ ತರ ಕಾಂಪ್ಲಿಕೇಶನ್ ಆಗ್ತಿದೆ. ಈಗ 3 ಜನ ಒಟ್ಟಿಗೆ ಹೊಡೆದ್ರು, ಮತ್ತೆ 3 ಜನ ಒಟ್ಟಿಗೆ ಬಂದ್ರು. ಓಕೆನಾ. ನೋಡಿ ಸೇಮ್ ವಿಕೆಟ್ simultaneously realized their error and all 3 turned and ran for the blacksmith, ankle and all in the center leading to the yard. ಓಕೆ, ಮತ್ತಿಗೆ ಹೋದ್ರು. ಬಟ್ ಅವ್ರಿಗೆ ಇದೆಲ್ಲ ಗೊತ್ತಿಲ್ಲ ಸ್ಟೂಡೆಂಟ್ಸ್. ಅವ್ರಿಗೆ 3 ಜನ ಓಡ್ತವ್ರೆ, ಬಟ್ ಇದು ಮ್ಯಾಚ್ ಮುಗಿದೋಗಿದೆ ಅವ್ರಿಗೆ ಗೊತ್ತಿಲ್ಲ. ಯಾಕಂದ್ರೆ ಕ್ಯಾಚ್ ಹಿಡ್ಬಿಟ್ಟು ಔಟ್ ತಾನೆ, ಹೆಂಗೋ ಔಟ್ ಆಗ್ಬಿಟ್ರೆ ಏನು ರನ್ ಕೌಂಟ್ ಆಗಲ್ಲ ತಾನೆ. ಸೊ ಆಮೇಲೆ ಗೊತ್ತಾಯ್ತು ಅವ್ರಿಗೆ ಔಟ್ ಆಗ್ಬಿಟ್ಟಿದ್ದಾರೆ ಅಂತ. ಓಕೆನಾ. ಸೊ ಆಲ್ಮೋಸ್ಟ್ ಇಲ್ಲಿ ಕ್ವಶನ್ ಎಲ್ಲ ಕೊಟ್ಟಿದ್ದೀನಿ ಇಲ್ಲಿ. ಓಕೆನಾ, ಓದ್ಕೊಳ್ಳಿ ಅನ್ಸ್ತಿದ್ನ. ಏನ್ ನೋಡಿ, ಕನ್ಫ್ಯೂಸ್ too many people gathered near the wicket and like soldiers crowding ಹೇಳದ್ನಲ್ಲ ಸ್ಟೂಡೆಂಟ್ಸ್. The Mr. Hodge tries to direct them, but everyone misjudged the ball. 3 people run for the catch, Boone, Livingstone and Scoutwood. The Hodge changed the decision twice, shouting, "Yours Livingstone," then "Yours Bobby." Scott listened, Livingstone doesn't. Chaos continues. So Scott ಏನ್ ಮಾಡ್ದ? ಸ್ಕಾಟ್ ಬಿದೋಗಿದ್ದಾನೆ ಡೊನಾಲ್ಡ್ ಮೇಲಿಂದ. ಅದು ಮುಂದೆ ಬರುತ್ತೆ ನೋಡಿ, ಇಲ್ಲಿ ನೋಡಿ. The professor of ballistics calculates the exact place where the ball would land using physics. The professor gets bumped. Donald is knocked down. Professor Donald ಬೆಳೆಸ್ತಾ. Bonnie stumbles. ಈ ಡೊನಾಲ್ಡ್ ಯಾರು ಬಿದ್ರು? ಸೌತ್ ಕೋಟ್ ಬಿದೋಗಿದ್ದಾನೆ. Bonnie falls backwards on the professor. Skull spike ಮೇಲೆ ಇಟ್ಬಿಟ್ಟ. The pile of people adds on this in the lapstick humor. ಸೊ ಸ್ಯಾಂಡ್ವಿಚ್ ಆಗಿದ್ದಾನೆ ಇಲ್ಲಿ ಪ್ರೊಫೆಸರು. ಓಕೆನಾ. ನೀವು ನೋಡಿದ್ರು. The ball lands dramatically on Hodge's head, right now, bounces on the Boone and then to the wicket keeper. So Hodge head ಅಲ್ಲ, ಇದು ಇವನ್ ಮೇಲೆ ಹೆಡ್. ಆಕ್ಚುಲಿ ಇದು ಯಾರ ಮೇಲೆ ಹೆಡ್? ನಮ್ದು ಪ್ರೊಫೆಸರ್ ಹೆಡ್ ಮೇಲೆ ಬೀಳುತ್ತೆ ಫಸ್ಟ್. ಓಕೆ. ಶೇಕ್ಸ್ಪಿಯರ್ ಪೋಲಾಕ್ ಗ್ರಾಬ್ಸ್ ಇಟ್ ಫ್ರಮ್ ದ ವಿಕೆಟ್ ಕೀಪರ್, ಟ್ರೌಸರ್ಸ್ ಬರುತ್ತೆ. ಆಮೇಲೆ ಎಲ್ಲ ಮಿಸ್ಟೇಕ್ ಇವ್ರು ಓಡ್ತಾನೆ ಇವರು. ಓಕೆನಾ. ಅಲ್ಲಿಗೆ ಮ್ಯಾಚ್ ಮುಗೀತು. ಓಕೆನಾ. ಡ್ರಾ ಆಗೋಯ್ತು ಮ್ಯಾಚ್. Both teams spent the evening at the 3-horse shoe inn. The Mr. Harcourt gives a speech in italics. Donald goes home late, feeling as if he has not understood much about England cricket despite dramatic experience. ಇದೆಲ್ಲ ಆದ್ರೂ ಕೂಡ ಅವನಿಗೆ ಕ್ರಿಕೆಟ್ ಬಗ್ಗೆ ಏನೂ ಅರ್ಥನೇ ಆಗಿಲ್ಲ ಅಂತಂದ. ಓಕೆನಾ ಸ್ಟೂಡೆಂಟ್ಸ್, ಈ ಚಾಪ್ಟರ್ ತುಂಬಾ ಚೆನ್ನಾಗಿದೆ, ತುಂಬಾ ಫನಿ ಚಾಪ್ಟರ್ ಇದು, ರೈಟ್. ಈಗ ಈ ಚಾಪ್ಟರ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮ್ಮ ಓನ್ ವರ್ಡ್ಸ್ ನೀವು ಬೈಬೋದು. ಇಂಪಾರ್ಟೆಂಟ್ ಕ್ವಶನ್ಸ್ನ ಅದು ಈಸಿಯಾಗಿ ಮಾಡಬೇಕು. ಸ್ಟೂಡೆಂಟ್ಸ್, ನಿಮಗೆ ಈ ಚಾಪ್ಟರ್ದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕಿದ್ರೆ ಕಮೆಂಟ್ ಸೆಕ್ಷನ್ ಹಾಕಿ. ನಾನು ನಾಳೆನಷ್ಟರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಒಂದು PDF ಡಿಸ್ಕ್ರಿಪ್ಷನ್ ಅಟ್ಯಾಚ್ ಮಾಡ್ಬಿಡ್ತೀನಿ. ಓಕೆನಾ ಸ್ಟೂಡೆಂಟ್ಸ್, ಇದೆಲ್ಲ ಸಿಮಿಲೀಸ್ ಇಲ್ಲಿ ಎಲ್ಲ ಇಂಪಾರ್ಟೆಂಟ್ ಚಾಪ್ಟರ್ಲಿ, ಎಲ್ಲ ಮೆಟಾಫೋರ್ಸು ಈ ಚಾಪ್ಟರ್ ಸ್ಟೂಡೆಂಟ್ಸ್. ಅಲ್ಲಿಗೆ
ಸೊ ಅಲ್ಲಿಗೆ ಈ ಒಂದು ನಾನು ನಿಜ ಅಂತೀನಿ, ಈ ಚಾಪ್ಟರ್ನ ಓದಬೇಕಾದ್ರೆ ನಿಜ ಅಂತೀನಿ ಎಷ್ಟು ನಕ್ಕಿದೀನಿ ಗೊತ್ತಾ. 3 ಜನ ಕೊಲೈಡ್ ಆಗೋದು, ಒಟ್ಟಿಗೆ ಓಡೋದು, ಅವ್ರ ತಲೆ ಮೇಲೆ ಇವ್ರ ತಲೆ ಮೇಲೆ ಬಿಡೋದು. ಸೊ ಒಂದು ಒಳ್ಳೆ ಕತೆ ಇದು. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ, ರೈಟ್. ಸೊ ಒಂದ್ಸತಿ ಟೆಕ್ಸ್ಟ್ ಬುಕ್ನ ಓದೋಕೆ ಟ್ರೈ ಮಾಡಿ. ಟೆಕ್ಸ್ಟ್ ಬುಕ್ ತುಂಬ ಡಿಫಿಕಲ್ಟ್ ವರ್ಡ್ಸ್ ಇದೆ. ಸೊ ಪಕ್ಕದಲ್ಲಿ ಗೂಗಲ್ ಇಟ್ಕೊಳ್ಳಿ ಎಲ್ಲರೂ ಕೂಡ, ಓಕೆನಾ, ವರ್ಡ್ ಡಿಫಿಕಲ್ಟ್ ಮಾಡೋದಕ್ಕೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತೀನಿ, ಅದನ್ನ ಓದ್ಕೊಳ್ಳಿ ಸಾಕಷ್ಟೇ ಚಾಪ್ಟರ್. ಇಲ್ಲಿಂದ ಒಂದು ಕ್ವಶನ್ ಬರುತ್ತೆ, ಯಾವ್ದು ಬರುತ್ತೆ ಹೇಳ್ತೀನಿ ನಾನು, ಓಕೆನಾ. ಸೊ ಸ್ಟೂಡೆಂಟ್ಸ್, ವಿಡಿಯೋ ಲೈಕ್ ಮಾಡೋದು ಮರಿಬೇಡಿ, ಹೆಂಗಿತ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಸ್ಟೂಡೆಂಟ್ಸ್. ಆ್ಯಂಡ್ ಬೈ ಬೈ ಆಲ್ ಆಫ್ ಯು ಆ್ಯಂಡ್ ಟೇಕ್ ಕೇರ್.